ಹಾಯ್ ಸ್ನೇಹಿತರೆ, ನಮಸ್ಕಾರ ಎಲ್ಲರಿಗೂ. ಈ ಒಂದು ವಿಡಿಯೋದಲ್ಲಿ CET ಅಡ್ಮಿಟ್ ಕಾರ್ಡನ್ನು ಯಾವ ರೀತಿ ಡೌನ್ಲೋಡ್ ಮಾಡಿಕೊಳ್ಳೋದಂತ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ. ತುಂಬ ಈಸಿಯಾಗಿದೆ. ಕೇವಲ ಒಂದು 2 ನಿಮಿಷದಲ್ಲಿ ಈ ಒಂದು UG CET ಅಡ್ಮಿಟ್ ಕಾರ್ಡನ್ನು ಡೌನ್ಲೋಡ್ ಮಾಡ್ಕೋಬೋದು. ನಿನ್ನೆ ದಿನಾಂಕ ಈ ಒಂದು ಹಾಲ್ ಟಿಕೆಟನ್ನು ಅನೌನ್ಸನ್ನು ಮಾಡಿದ್ದಾರೆ. ನಿನ್ನೆಯಿಂದ ಈ ಒಂದು ಹಾಲ್ ಟಿಕೆಟ್ ಡೌನ್ಲೋಡ್ ಮಾಡ್ಕೊಳ್ಬೋದು. ಬನ್ನಿ ಇವಾಗ ಯಾವ ರೀತಿ ಒಂದು ಡೌನ್ಲೋಡ್ ಮಾಡ್ಕೊಳ್ಳೋದಂತ ತಿಳಿಸ್ಕೊಡ್ತಾ ಇದ್ದೀನಿ. ಮೊದಲಿಗೆ ಗೂಗಲ್ ಸರ್ಚಲ್ಲಿ KE ಅಂತ ಸರ್ಚ್ ಮಾಡಿ. KEನಲ್ಲಿ ಒಂದು ಅಡ್ಮಿಟ್ ಕಾರ್ಡನ್ನು ಬಿಟ್ಟಿದ್ದಾರೆ. KE ಇದು ಫಸ್ಟ್ ಲಿಂಕ್ ಬರುತ್ತೆ ನೋಡಿ, CET ಆನ್ಲೈನ್ ಕರ್ನಾಟಕ ಅಂತ. ಇದನ್ನು ಕ್ಲಿಕ್ ಮಾಡ್ಕೊಳ್ಳಿ. ಕ್ಲಿಕ್ ಮಾಡ್ಕೊಂಡಾಗ ನಿಮಗೆ ಈ ರೀತಿಯಾಗಿ ಬರುತ್ತೆ. KE ಇದು ಅಧಿಕೃತ ಅಂತ ವೆಬ್ಸೈಟು. ಇದರಲ್ಲಿ ಕೆಳಗಡೆ ಸ್ಕ್ರಾಲ್ ಡೌನ್ ಮಾಡ್ಕೊಳ್ಳಿ. ಇತ್ತೀಚಿನ ಪ್ರಕಟಣೆ ಅಂತ ಇರುತ್ತೆ ನೋಡಿ. ಇತ್ತೀಚಿನ ಪ್ರಕಟಣೆಯಲ್ಲಿ ಫಸ್ಟ್ ಲಿಂಕೇ ಇದೆ. 10/4 ನಿನ್ನೆ ದಿನಾಂಕ ಈ ಒಂದು CET ಹಾಕಿದವರಿಗೆ ಡೌನ್ಲೋಡ್ ಮಾಡ್ಕೋಕ್ಕೆ ಅವಕಾಶವನ್ನು ಕೊಟ್ಟಿದ್ದಾರೆ. ಲಿಂಕ್ ಕೊಟ್ಟಿದೆ, UG CET 2026 ಪ್ರವೇಶ ಟಿಕೆಟ್ ಡೌನ್ಲೋಡ್ ಅಂತ. ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಕ್ಲಿಕ್ ಮಾಡ್ಕೊಂಡಾಗ ನಿಮಗೆ ಡೈರೆಕ್ಟಾಗಿ ಈ ರೀತಿಯಾಗಿ ಓಪನ್ ಆಗುತ್ತೆ. ಕಾಮನ್ ಆನ್ಲೈನ್ ಅಪ್ಲಿಕೇಶನ್ ಅಡ್ಮಿಷನ್ ಟಿಕೆಟ್ ಅಂತ. ಇದರಲ್ಲಿ ನೀವು ಮೊದಲಿಗೆ ಅಪ್ಲಿಕೇಶನ್ ನಂಬರನ್ನು ಹಾಕಬೇಕಾಗುತ್ತೆ. ಅಂದರೆ CET ಅಪ್ಲಿಕೇಶನ್ ಹಾಕಿರ್ತೀರಲ್ಲ, CET ಒಂದು ಅಪ್ಲಿಕೇಶನಲ್ಲಿ ಒಂದು ಅಪ್ಲಿಕೇಶನ್ ನಂಬರ್ ಇರುತ್ತೆ. ಆ ಒಂದು ನಂಬರನ್ನು ಇಲ್ಲಿ ಎಂಟ್ರ್ ಮಾಡಬೇಕು. ಅದಾದ ನಂತರ ನಿಮಗೆ ಇಲ್ಲಿ ಪಾಸ್ವರ್ಡ್ ಕೇಳುತ್ತೆ. CET ಆನ್ಲೈನ್ ಅಪ್ಲಿಕೇಶನ್ ಹಾಕುವಾಗ ನಿಮಗೆ ಪಾಸ್ವರ್ಡ್ ಏನು ಇಟ್ಕೊಂಡಿರ್ತೀರ ಅದನ್ನು ನಿಮಗೆ ನೆನಪಿರಬೇಕು. ಅಥವಾ ಇಲ್ಲೇನೋ ಒಂದು ಕಡೆ ಬರ್ಕೊಂಡಿದ್ರೆ, ನೋಟ್ ಮಾಡಿ ಇಟ್ಕೊಂಡಿದ್ರೆ ಆ ಒಂದು ಪಾಸ್ವರ್ಡನ್ನು ನೀವು ಇಲ್ಲಿ ಎಂಟ್ರನ್ನು ಮಾಡಬೇಕಾಗುತ್ತೆ. ನಿಮಗೆ ಪಾಸ್ವರ್ಡ್ ನೆನಪಿಲ್ಲ ಅಂದರೆ ಇಲ್ಲಿ ಫಾರ್ಗೆಟ್ ಪಾಸ್ವರ್ಡ್ ಮಾಡೋಕ್ಕೆ ಅವಕಾಶವನ್ನು ಕೊಟ್ಟಿದ್ದಾರೆ. ಅಪ್ಲಿಕೇಶನ್ ಹಾಕುವಾಗ ನಿಮಗೆ ನೆನಪಿತ್ತು, ಇವಾಗ ನೆನಪಿಲ್ಲ ಅಂದರೆ ನಿಮಗೊಂದು ಅವಕಾಶ ಇಲ್ಲಿ ಕೊಟ್ಟಿದ್ದಾರೆ. ಫಾರ್ಗೆಟ್ ಪಾಸ್ವರ್ಡ್ ಮಾಡ್ಬೋದು. ಅಪ್ಲಿಕೇಶನ್ ನಂಬರ್ ಹಾಕಿ ಫಾರ್ಗೆಟ್ ಪಾಸ್ವರ್ಡ್ ಮಾಡಿಕೊಂಡ್ರೆ ನಿಮಗೆ ಹೊಸ ಒಂದು ಪಾಸ್ವರ್ಡ್ ಇಟ್ಟುಕೊಂಡು ಈ ಒಂದು ಅಪ್ಲಿಕೇಶನ್ ನಂಬರು ಪಾಸ್ವರ್ಡ್ ಹಾಕಿ ಇಲ್ಲಿ ಕಾಣ್ತಾ ಇರುವಂಥ ಕ್ಯಾಪ್ಚರ್ ಕೋಡ್ ಇದೆ ನೋಡಿ, ಈ ಒಂದು ಕ್ಯಾಪ್ಚರ್ ಕೋಡನ್ನು ಇಲ್ಲಿ ಎಂಟ್ರ್ ಮಾಡ್ಕೊಳ್ಳಿ. ಎಂಟ್ರ್ ಮಾಡ್ಕೊಂಡ ನಂತರ ಕೆಳಗಡೆ ಯೂಸಿಂಗ್ ಲಾಗಿನ್ OTP ಅಂತಿದೆ. 2 ರೀತಿ ಅವಕಾಶ ಇದೆ ನಿಮಗೆ. ಇದರಲ್ಲಿ ಲಾಗಿನ್ ಯೂಸಿಂಗ್ OTP ಅಂತಿದೆ. ಇಲ್ಲಿ ನಿಮಗೆ OTP ಮುಖಾಂತರ ಲಾಗಿನ್ ಮಾಡ್ಕೋಬೋದು, ಅಥವಾ ಲಾಗಿನ್ ಯೂಸಿಂಗ್ ಫೇಸ್ ರೆಕಗ್ನೈಸೇಷನ್ ಅಂತಿದೆ. ಮುಖವನ್ನು ಕ್ಯಾಪ್ಚರ್ ಮಾಡಿಕೊಂಡು ಲಾಗಿನ್ ಮಾಡ್ಕೋಕ್ಕೆ ಕೂಡ ಅವಕಾಶವನ್ನು ಕೊಟ್ಟಿದ್ದಾರೆ ಫೇಸ್ ಮುಖಾಂತರ. ಸೊ ಲಾಗಿನ್ ವಿತ್ OTP ಅಂತ ತೊಗೊಳ್ಳಿ. OTP ಮುಖಾಂತರ ಜಲ್ದಿ ಬೇಗ ಆಗುತ್ತೆ. ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಅಪ್ಲಿಕೇಶನ್ ಹಾಕುವಾಗ ಒಂದು ಯಾವ ನಂಬರ್ ಕೊಟ್ಟಿರ್ತಾರೆ ನೀವು CET ಅಪ್ಲಿಕೇಶನ್ ಹಾಕುವಾಗ, ಆ ಒಂದು ನಂಬರ್ಗೆ OTP ಬರುತ್ತೆ. ಬಂದಿರುವಂಥ OTPಯನ್ನು ಹಾಕಿ ನೀವು ಸಬ್ಮಿಟನ್ನು ಕೊಡಬೇಕು. ಸರ್ವರು ತುಂಬಾ ಬ್ಯುಸಿ ಇದೆ. ನಾನು ಬೆಳಗ್ಗೆಯಿಂದ ಟ್ರೈ ಮಾಡ್ತಾನೆ ಇದ್ದೀನಿ. ಅಪ್ಲಿಕೇಶನ್ ನಂಬರು, ಪಾಸ್ವರ್ಡು, ಕ್ಯಾಪ್ಚರ್ ಕೋಡ್ ಹಾಕಿ ಎಂಟ್ರ್ ಕೊಟ್ಟರೆ, ಲಾಗಿನ್ OTP ಕೊಟ್ಟರೆ ಈ ರೀತಿಯಾಗಿ ಇನ್ವಾಲಿಡ್ ಕ್ಯಾಪ್ಚಾ ಅಂತಲೇ ಬರ್ತಾಯಿದೆ. ಸರಿಯಾಗಿ ಹಾಕಿದರೂ ಕೂಡ ಈ ರೀತಿಯಾಗಿ ಬರ್ತಾಯಿದೆ. ಸರ್ವರ್ ತುಂಬಾ ಬ್ಯುಸಿ ಇದೆ. ಯಾಕಂದರೆ ಕರ್ನಾಟಕದಂಥ ಎಲ್ಲ ವಿದ್ಯಾರ್ಥಿಗಳು ಹಾಲ್ ಟಿಕೆಟನ್ನು ಡೌನ್ಲೋಡ್ ಮಾಡ್ಕೊತಾ ಇದ್ದಾರೆ. ಹಾಗಾಗಿ ಸರ್ವರ್ ಬ್ಯುಸಿ ಇದೆ. ಟ್ರೈ ಮಾಡ್ತಾಯಿರಿ, ಬರುತ್ತೆ. ಟ್ರೈ ಮಾಡ್ತಾಯಿರಿ, ಬರುತ್ತೆ. ನಿಮಗೆ OTP ಹಾಕಿ ಸಬ್ಮಿಟ್ ಕೊಟ್ಟ ನಂತರ ನಿಮಗೆ ಅಲ್ಲಿ ಒಂದು ಗ್ರೀನ್ ಇದರಲ್ಲಿ ಅಡ್ಮಿಟ್ ಡೌನ್ಲೋಡ್ ಕಾರ್ಡ್ ಅಂತ ಬರುತ್ತೆ. ನಿಮಗೆ ಅಲ್ಲಿ ಡೌನ್ಲೋಡ್ ಅಂತ ಕ್ಲಿಕ್ ಮಾಡ್ಕೊಂಡು ನಿಮಗೆ ಹಾಲ್ ಟಿಕೆಟ್ ಡೌನ್ಲೋಡ್ ಆಗುತ್ತೆ. ತುಂಬ ಈಸಿಯಾಗಿದೆ. ಕೇವಲ 2-3 ನಿಮಿಷದಲ್ಲಿ ನೀವು ಡೌನ್ಲೋಡನ್ನು ಮಾಡ್ಕೋಬೋದು. ಈ ರೀತಿಯಾಗಿ ನೀವು ಹಾಲ್ ಟಿಕೆಟ್ ಡೌನ್ಲೋಡ್ ಮಾಡೋದನ್ನು ಹೇಳಿಕೊಟ್ಟಿದ್ದೀನಿ ನಿಮಗೆ. ಈ ಒಂದು ಮಾಹಿತಿ ನಿಮಗೆ ಉಪಯುಕ್ತ ಆಗಿದೆ ಅಂತ ಅಂದ್ಕೊತೀನಿ. ಏನಾದರೂ ನಿಮಗೆ ಪ್ರಾಬ್ಲಮ್ ಆಗಿದ್ದರೆ ಹಾಲ್ ಟಿಕೆಟ್ ಡೌನ್ಲೋಡ್ ಮಾಡುವಾಗ ಏನು ಪ್ರಾಬ್ಲಮ್ ಆಗಿದೆ, ಏನು ಸೊಲ್ಯೂಷನ್ ಬೇಕು ನಿಮಗೆ ಅನ್ನೋದು ಕಮೆಂಟ್ ಮಾಡಿ. ನಮಗೆ ತಿಳಿದಷ್ಟು ನಿಮಗೆ ಹೆಲ್ಪನ್ನು ನಾವು ಮಾಡ್ತೀವಿ ಅಂತ ಹೇಳ್ತಾ, ನೆಕ್ಸ್ಟ್ ವಿಡಿಯೋದಲ್ಲಿ ಈ ಥರ ಮತ್ತೊಂದು ಮಾಹಿತಿಯೊಂದಿಗೆ ಮತ್ತೆ ನಿಮ್ಮನ್ನು ಭೇಟಿ ಆಗ್ತೀನಿ. ಅಲ್ಲಿವರೆಗೂ ನಮ್ಮ ವೀಡಿಯೋಸನ್ನು ನೋಡ್ತಾಯಿರಿ, ಸಪೋರ್ಟ್ ಮಾಡಿ ಅಂತ ಹೇಳ್ತಾ, ಥ್ಯಾಂಕ್ಸ್ ಫಾರ್ ದ ವಾಚಿಂಗ್.